ಡಾಕ್ಟ್ರೇ, ನಾನು ಹುಟ್ಟಾಗಿಂದ ಶ್ರೀಮಂತೆನೇ ಆಗಿಲ್ಲ. ಶ್ರೀಮಂತೆ ಆಗೋಕೆ ಒಂದೇ ಒಂದ್ ಮಾತ್ರೆ ಕೊಡ್ತೀರಾ ಡಾಕ್ಟ್ರೇ? ನಿಮ್ ಕೈಕಾಲು ನೆಟ್ಟಗಿದ್ಯಾ ಅಥವಾ ಎಲ್ಲಾದ್ರೂ ನೋವಿದ್ಯಾ? ಎಲ್ಲ ನೆಟ್ಟಗಿದೆ. ಓಕೆ, ನಿಮ್ ಕಾಯಿಲೆಗೆ ನನ್ನ ಹತ್ರ ಔಷಧಿ ಇದೆ. ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ. ನಾನು ಹೇಳೋದನ್ನ ಫಾಲೋ ಮಾಡಿ. ಓಕೆ ಓಕೆ. ಬೆಳಗ್ಗೆ ಬೇಗ ಎದ್ದು ನಿಮ್ ಶಕ್ತಿ ಪ್ರದರ್ಶನ ಮಾಡಿ. ಇನ್ಮುಂದೆ ನೀವು ಖಾಸಗಿ ವಾಹನದಲ್ಲಿ ದುಡ್ಡು ಕೊಟ್ಟು ಹೋಗುವ ಹಾಗಿಲ್ಲ. ಪುಕ್ಷಟೆ ಗವರ್ಮೆಂಟ್ ಬಸ್ನಲ್ಲೇ ಓಡಾಡಬೇಕು. ಓಡಾಡಕ್ಕೆ ದಿನಕ್ಕೆ 100 ರೂಪಾಯಿ ಅಂದ್ರೆ ತಿಂಗಳಿಗೆ 3000. ಲೆಕ್ಕ ಬರ್ಕೊಳ್ಳಿ. ಎರಡನೇದು ಗೃಹ ಜ್ಯೋತಿ ಥೆರಪಿ ಅಂದ್ರೆ ಕರೆಂಟ್ ಬಿಲ್ನ ಫ್ರೀ ಮಾಡಿಸ್ಕೊಳ್ಳಿ. ತಿಂಗಳಿಗೆ 1000 ರೂಪೀಸ್ ಮಿಕ್ತು. ಎಷ್ಟಾಯ್ತು? 4000. ದಿನಕ್ಕೆ 3 ಟೈಮ್ ಸೊಸೈಟಿ ಅಕ್ಕಿನೇ ಅನ್ನ ಮಾಡಿಕೊಂಡು ತಿನ್ನಿ. 1 ಪ್ಲೇಟ್ ಊಟಕ್ಕೆ 50 ರೂಪಾಯಿ ಅಂದ್ರೆ 3 ಪ್ಲೇಟ್ಗೆ 150 ರೂಪಾಯಿ ಆಯ್ತು. 150 ಇಂಟು 30 4500 ತಿಂಗಳಿಗೆ. ಟೋಟಲ್ ಎಷ್ಟಾಯ್ತು? 8500. ತಿಂಗಳಿಗೆ ಒಂದ್ಸಲಿ ಗೃಹಲಕ್ಷ್ಮಿ ಥೆರಪಿ ಮಾಡಿಸ್ಕೊಳ್ಳಿ. ಅಂದ್ರೆ 2000 ದುಡ್ಡನ್ನ ಪುಕ್ಷಟೆ ತಗೊಳ್ಳಿ. ಟೋಟಲ್ ಎಷ್ಟು ಸೇವ್ ಮಾಡಿದ್ರಿ? 10500. ಓಕೆ, ತಿಂಗಳಿಗೆ 10,500 ಅಂದ್ರೆ ವರ್ಷಕ್ಕೆ 1,26,000. ಹೌದಲ್ವಾ? ಅಂದ್ರೆ ನೀವು ಒಂದೇ ವರ್ಷಕ್ಕೆ ಲಕ್ಷಾಧಿಪತಿ ಆದ್ರಿ. 1 ವರ್ಷ ಆದ್ಮೇಲೆ ಆ 1 ಲಕ್ಷನ ಬಡ್ಡಿ ಕೊಡಿ. ತಿಂಗಳಿಗೆ ಬಡ್ಡಿ ದುಡ್ಡು 10,000 ಪ್ಲಸ್ ನಿಮ್ದು ಮಾಮೂಲಿ 10,500. ಟೋಟಲ್ 20,500 ರೂಪಾಯಿ ತಿಂಗಳಿಗೆ. ವರ್ಷಕ್ಕೆ 2,46,000. ಹೇ ಪ್ರಭು. ಹೀಗೆ ಈ ಪುಕ್ಷಟೆ ಮೆಡಿಸಿನ್ನ ನುಂಗಿ 1000 ಲಕ್ಷ ಆಗಿ, ಲಕ್ಷ ಕೋಟಿಯಾಗಿ, ಕೋಟಿ ಮಿಲಿಯನ್ ಆಗಿ, ಕೊನೆಗೊಂದಿನ ನೀವೇ ಜಗತ್ತಿನ ಏಕೈಕ ನಂಬರ್ 1 ಶ್ರೀಮಂತ ವ್ಯಕ್ತಿಯಾಗ್ತೀರಾ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ.